5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಕನ್ನಡ ಪದ್ಯ ಮಗು ಚಂದ ಹರಕೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಮಗು ಯಾವುದಕ್ಕೆ ಹಠ ಮಾಡುತ್ತದೆ? ಮಗು ಹಾಲು, ಕೋಲು ಹಾಗೂ ಮೊಸರಿಗೆ ಹಠ ಮಾಡುತ್ತದೆ. ಮಗುವಿನ ಚಂದವನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ? ಮಗುವಿನ ಚಂದವನ್ನು ಜನಪದರು ಹಾವಿನ ಹೆಡೆಗೆ, ಮಾವಿನ ಮಿಡಿಗೆ, ಹಾರಾಡುವ ಗಿಳಿಗೆ ಹೋಲಿಸಿದ್ದಾರೆ. ನೋಡಿ, ಇಲ್ಲಿ ಮೂರನ್ನು ನೆನಪಿನಲ್ಲಿ ಇಡಬೇಕು ನೀವು. ಹಾವಿನ ಹೆಡೆಗೆ, ಮಾವಿನ ಮಿಡಿಗೆ, ಹಾರಾಡುವ ಗಿಳಿಗೆ ಹೋಲಿಸಿದ್ದಾರೆ. ಮಗುವಿನ ಗೆಜ್ಜೆ ಯಾವ ರೀತಿಯದು? ಮಗುವಿನ ಗೆಜ್ಜೆ ನೋಡಿ, ಮಗುವಿನ ಗೆಜ್ಜೆ ಸೂಕ್ಷ್ಮ ಕೆತ್ತನೆ ಅಥವಾ ಚಿತ್ತಾರದ ಗೆಜ್ಜೆಯ ರೀತಿಯದಾಗಿದೆ. ಅಂದರೆ ಸೂಕ್ಷ್ಮ ಕೆತ್ತನೆಯನ್ನು ಒಳಗೊಂಡಿದೆ ಮತ್ತು ಚಿತ್ತಾರವನ್ನು ಒಳಗೊಂಡಿದೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ. ಮಗುವಿನ ಹಠದ ಬೇಡಿಕೆಗಳನ್ನು ಜನಪದರು ಯಾವ ರೀತಿ ವರ್ಣಿಸಿದ್ದಾರೆ? ನೋಡಿ, ಮಗುವಿನ ಹಠದ ಬೇಡಿಕೆಗಳನ್ನು ಜನಪದರು ಈ ರೀತಿ ವರ್ಣಿಸಿದ್ದಾರೆ. ಮಗು ಹಾಲನ್ನು ಬೇಡಿ, ಕೋಲನ್ನು ಬೇಡಿ, ಮೊಸರನ್ನು ಬೇಡಿ ಹಠ ಮಾಡುತ್ತದೆ. ಏನೇನು ಬೇಡ್ತದೆ? ಹಾಲು, ಕೋಲು, ಮೊಸರು. ಹಾಲನ್ನು ಬೇಡಿ, ಕೋಲನ್ನು ಬೇಡಿ, ಮೊಸರನ್ನು ಬೇಡಿ ಹಠ ಮಾಡುತ್ತದೆ. ತಾಯಿ ತನ್ನ ಕಂದ ನೆಲ್ಲಿ ಬಡ್ಡಾಗಿ ಚಿಗಿಯಲಿ ಎಂದು ಏಕೆ ಹಾರೈಸುತ್ತಾಳೆ? ತಾಯಿ ತನ್ನ ಕಂದ ನೆಲ್ಲಿ ಬಡ್ಡಾಗಿ ಚಿಗಿಯಲಿ ಎಂದು ಹಾರೈಸುತ್ತಾಳೆ. ಕಾರಣ ನೆಲ್ಲಿ ಬಡ್ಡೆ ಅಂತ ಬರೀರಿ. ಇಲ್ಲಿ ಬಡ್ಡೆ ಕತ್ತರಿಸಿದಂತೆ ಸದಾ ಚಿಗುರುವಂತೆ ನನ್ನ ಮಗ ಸದಾ ಕಾಲ ಕೀರ್ತಿವಂತನಾಗಲಿ ಎಂದು ಹಾರೈಸುತ್ತಾಳೆ. ಅಂದರೆ ನೆಲ್ಲಿಯ ಕಾಯಿಯ ಒಂದು ಗಿಡದ ಬಡ್ಡೆಯನ್ನು ನಾವು ಕತ್ತರಿಸಿದರೆ ಅದು ಮತ್ತೆ ಚಿಗುರ್ತದೆ. ಅದೇ ರೀತಿ ಮಗ ಸದಾಕಾಲ ಕೀರ್ತಿವಂತನಾಗಲಿ ಎಂದು ಹಾರೈಸುತ್ತಾಳೆ. ಮಗುವಿನ ಗೆಜ್ಜೆ ಕೆಸರಾದರೂ ತಾಯಿ ಬೇಸರ ಮಾಡುವುದಿಲ್ಲ ಏಕೆ? ಮಗುವಿನ ಗೆಜ್ಜೆ ಕೆಸರಾದರೂ ತಾಯಿ ಬೇಸರ ಪಡುವುದಿಲ್ಲ. ಏಕೆಂದರೆ ಅವಳಿಗೆ ಮಗುವಿನ ಹಠ ತುಂಟಾಟಗಳನ್ನು ನೋಡಿ ನಲಿಯುತ್ತಾಳೆ. ತನ್ನ ಮಗುವಿನ ಮುಗ್ಧತೆ, ನಗು, ಆಟ, ನಲಿದಾಟಗಳು ಅವಳ ಮನದಲ್ಲಿ ಅವಳ ಮನದಲ್ಲಿ ಉತ್ಸಾಹ, ಆನಂದವನ್ನು ತರುತ್ತವೆ. ಅವಳಿಗೆ ತನ್ನ ಮಗುವಿನ ನಗು, ಸಂತೋಷವೇ ಮುಖ್ಯವಾಗಿರುತ್ತದೆ. ಆದ ಕಾರಣ ಏನಾಗ್ತದೆ? ಆದ್ದರಿಂದ ಮಗುವಿನ ಗೆಜ್ಜೆ ಕೆಸರಾದರೂ ಅವಳು ಬೇಸರ ಪಡುವುದಿಲ್ಲ. ತಾಯಿ ತನ್ನ ಕಂದನನ್ನು ಯಾವ ರೀತಿ ಹರಿಸುತ್ತಾಳೆ? ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಾಗಿ ಚಿಗಿಯಲಿ, ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಎಂದು ತಾಯಿ ತನ್ನ ಕಂದನನ್ನು ಹಾರೈಸುತ್ತಾಳೆ. ಏನೆಂತಾಳೆ? ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಾಗಿ ಚಿಗಿಯಲಿ, ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಎಂದು ತಾಯಿ ತನ್ನ ಕಂದನನ್ನು ಹಾರೈಸುತ್ತಾಳೆ. ಇನ್ನು ಭಾಷಾಭ್ಯಾಸದಲ್ಲಿ ನೋಡಿ, ಹೊಸಗನ್ನಡ ರೂಪದಲ್ಲಿ ಬರೆಯಿರಿ ಎಂದರೆ ಈಗಾಗಲೇ ಬರೆದು ಕೊಟ್ಟಿದೆ ನೋಡಿ. ಇದು ಜಾನಪದ ರೂಪ, ಇದು ಹೊಸಗನ್ನಡ ರೂಪ. ಅತ್ತಾನ ಅಂದರೆ ಅಳುತ್ತಾನೆ, ಕುಣಿದಾನ ಅಂದರೆ ಕುಣಿಯುತ್ತಾನೆ, ತುಳಿದಾನ ಅಂದರೆ ತುಳಿಯುತ್ತಾನೆ. ನೋಡಿ, ಮನಿಗೆಲ್ಲ ಅಂತಂದರೆ ಮನೆಯಲ್ಲೆಲ್ಲ ಅಂತ ಬರೆದಿದ್ದಾರೆ. ಮನೆಗೆಲ್ಲ ಅಂತ ಕೂಡ ನೀವು ಬರೀಬೋದು. ಮನಿಗೆಲ್ಲ ಅನ್ನೋದನ್ನು ಅಷ್ಟೇ ಇದ್ದದ್ದು ನೇ ಮಾಡೋದು. ಮನೆಗೆಲ್ಲ. ಬಡ್ಡಾಗಿ, ಬೊಡ್ಡೆಯಾಗಿ, ಇರಲವ್ವ, ಇರಲಿ ಅವ್ವ, ಚಿಗಿಯಲಿ, ಚಿಗುರಲಿ, ಈ ರೀತಿ ಬರೀಬೇಕು. ಇನ್ನು ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಎಂದಿದ್ದಾರೆ. ಅಳು ಬಂದಾಗ ಮಗುವಿನ ಮುಖ ಬಾಡುತ್ತದೆ. ಕುಣಿ, ವೀರಭದ್ರನ ವೇಷಧಾರಿಗಳು ಬಹಳ ವೇಗವಾಗಿ ಕುಣಿಯುತ್ತಾರೆ. ಕುಶಲ, ಹಳೆಯ ಕಾಲದ ದೇವಾಲಯಗಳು ಕುಶಲತೆಯಿಂದ ಕೂಡಿರುತ್ತವೆ. ಚಂದ, ನಮ್ಮ ಮನೆಯ ತೋಟದಲ್ಲಿ ಚಂದವಾದ ಹೂಗಳಿವೆ. ಚಿಗಿ, ಗರಿಕೆಯ ಹುಲ್ಲು ಬೆಟ್ಟದ ಸಂದಿಗೊಂದಿಯಲ್ಲಿ ಚಿಗಿಯುತ್ತದೆ. ಇನ್ನು ಈ ಪದಗಳನ್ನು ಬಿಡಿಸಿ ಬರೆದಿದೆ, ಗಮನಿಸಿ ನೋಡ್ರಿ ಎಂದಿದ್ದಾರೆ. ಇದು ನೋಡಿ, ಹಾಲು ಪ್ಲಸ್ ಬೇಡಿ, ಇಲ್ಲಿ ಈ ಕಡೆ ತಪ್ಪಿದೆ ನೋಡಿ. ಇದು ಹಾಲ್ ಬೇಡಿ, ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಹಾಲ್ ಬೇಡಿ, ಹಾಲು ಪ್ಲಸ್ ಬೇಡಿ. ಇದು ಕೋಲ್ ಬೇಡಿ, ಈ ತೆಳಗಿನ ನೋಡಿ, ಇದು ಕೋಡಿ ಅಲ್ಲ, ಕೋಲ್ ಬೇಡಿ. ಕೋಲ್ ನಿಮ್ಮ ಪುಸ್ತಕದಲ್ಲಿದೆ ನೋಡಿ, ಕೋಲ್ ಬೇಡಿ, ಇಲ್ಲಿ ದೀರ್ಘ, ಕೋಲ್ ಬೇಡಿ. ಮೊಸರು ಬೇಡಿ, ಇಲ್ಲಿ ಒತ್ತು ಬರಬೇಕು. ಮೊಸರು ಬೇಡಿ ಅಂದರೆ ಮೊಸರು ಪ್ಲಸ್ ಬೇಡಿ. ಕೆಸರಾಯಿತು, ಕೆಸರು ಪ್ಲಸ್ ಆಯಿತು. ಹಾಲ್ ಬೇಡಿ, ಹಾಲು ಪ್ಲಸ್ ಬೇಡಿ. ಕೋಲ್ ಬೇಡಿ, ಕೋಲು ಪ್ಲಸ್ ಬೇಡಿ. ಮೊಸರು ಬೇಡಿ, ಮೊಸರು ಪ್ಲಸ್ ಬೇಡಿ. ಕೆಸರಾಯಿತು, ಕೆಸರು ಪ್ಲಸ್ ಆಯಿತು. ಇನ್ನು ಮಾದರಿಯಂತೆ ಪದಗಳನ್ನು ರಚಿಸ್ರಿ. ಮಾದರಿ, ಜಯವನ್ನು ಹೊಂದಿದವ ಜಯವಂತ. ಅದೇ ರೀತಿ ಮಾನವನ್ನು ಹೊಂದಿದವ ಮಾನವಂತ, ಹಣವನ್ನು ಹೊಂದಿದವ ಹಣವಂತ.
ಗುಣವನ್ನು ಹೊಂದಿದವ ಗುಣವಂತ. ವಿದ್ಯೆಯನ್ನು ಆಗಬೇಕಿದು, ವಿದ್ಯವಲ್ಲ ವಿದ್ಯೆ ಅಂತ ಕೊಟ್ಟು ಎನ್ನು ಅಂತ ಬರಿಬೇಕು ನೀವು. ಎನ್ನು ಗೊತ್ತಾಗ್ತದಲ್ಲ, ಅಂತ ಬರೀರಿ. ಎನ್ನು ಹೊಂದಿದವ ವಿದ್ಯಾವಂತ. ಇನ್ನು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತಂದಿದ್ದಾರೆ. ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಾಗಿ ಚಿಗಿಯಲಿ, ನನ್ನ ಕಂದ ಜಯವಂತನಾಗಿ ಬೆಳೆಯಲಿ. ಇಷ್ಟನ್ನು ನೀವು ಕಂಠಪಾಠ ಮಾಡಬೇಕು. ಈ ಒಂದು ಸಣ್ಣ ಪದ್ಯವನ್ನು ಕಂಠಪಾಠ ಮಾಡಬೇಕು. ಮತ್ತು ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ. ನಾವು ಮಾಡುವ ಎಲ್ಲ ಪಾಠ ಪದ್ಯಗಳನ್ನು ನೋಡಿ ನಿಮ್ಮ ಗೆಳೆಯರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ.